ನಮಸ್ಕಾರ ವೀಕ್ಷಕರೇ, ಅಬ್ಬಕ್ಕ ಟಿವಿ ಪ್ರಸ್ತುತಪಡಿಸುತ್ತಿರುವ ಸ್ಕೂಲ್ ಟ್ರಿಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಕ್ಷಿಣ ಕನ್ನಡ, ಕಾಸರಗೋಡು, ಉಡುಪಿಯನ್ನು ದಾಟಿ ಇನ್ನೂ ಹಲವೆಡೆ ನಮ್ಮ ಸ್ಕೂಲ್ ಟ್ರಿಪ್ ಪ್ರಯಾಣ ಬೆಳೆಸಿದೆ. ಇಲ್ಲಿರುವ ಶಿಕ್ಷಣ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಕತೆ ಜೊತೆಗೆ ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ, ಈ ಬಾರಿಯ ಫಲಿತಾಂಶ, ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈಭವ ಎಲ್ಲವನ್ನ ಒಂದೆಡೆ ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡುವ ಸ್ಕೂಲ್ ಟ್ರಿಪ್ ವಿಶೇಷ ಕಾರ್ಯಕ್ರಮ. ಈ ಬಾರಿ ನಾವು ಎಲ್ಲಿ ಪ್ರಯಾಣ ಬೆಳೆಸಿದ್ದೇವೆ, ನಮ್ಮ ಸ್ಕೂಲ್ ಟ್ರಿಪ್ನಲ್ಲಿ ನಾವು ನೋಡಿದ ಸ್ಕೂಲ್ ಯಾವುದು, ಈ ಸ್ಕೂಲ್ನ ವಿಶೇಷತೆ ಏನು, ಇದು ಸ್ಕೂಲಾ, ಕಾಲೇಜು ಅಥವಾ ಬೇರೇನೋ, ಎಲ್ಲ ಒಂದು ವಿಸ್ತೃತವಾದ ವರದಿಗಾಗಿ ಬನ್ನಿ ಈ ಸಂಚಿಕೆಯನ್ನು ತೆರೆದಿಡುತ್ತೇವೆ, ನೋಡೋಣ. ಇದು ಉಳ್ಳಾಲ ತಾಲೂಕಿನ ಅಂಬಲಮೊಗರು ಗ್ರಾಮದ ಮದಕದಲ್ಲಿರುವ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ. ಮೋಹನ್ ದಾಸ್ ಶೆಟ್ಟಿ ಉಳಿದೊಟ್ಟು ಇವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಶಿಕ್ಷಣ ಸಂಸ್ಥೆ. LKG UKGಯಿಂದ 10ನೇ ತರಗತಿವರೆಗೆ ಸ್ಟೇಟ್ ಸಿಲೆಬಸ್ನಲ್ಲಿ ಪಾಠ ಪ್ರವಚನ, ನುರಿತ ಶಿಕ್ಷಕರಿಂದ ತರಗತಿಗಳು, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ. ಈ ಪ್ರದೇಶದ ಬಡ ಕುಟುಂಬದ ಮಕ್ಕಳಿಗೂ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಪಡೆಯುವ ಹಂಬಲವನ್ನು ಸಿಂಧುವಾಗಿಸಿದ ಮತ್ತು ಸಾಧ್ಯವಾಗಿಸಿದ ವಿದ್ಯಾಸಂಸ್ಥೆ. ಅಂಬಲಮೊಗರುವಿನಲ್ಲಿ ವಿದ್ಯಾರತ್ನ ಹುಟ್ಟಿದ ಮತ್ತು ಬೆಳೆದ ಬಗ್ಗೆ ಅಧ್ಯಕ್ಷರು ಹೇಳುವುದು ಹೀಗೆ. ಸರ್, ತಮ್ಮ ಬಾಲ್ಯ ಮತ್ತು ಹಿಂದಿನ ದಿನಗಳನ್ನು ನೆನಪಿಸಿಕೊಳ್ಳಿ. ನಾನು ಅರೇಕಳ ಉಳಿದೊಟ್ಟು ಗ್ರಾಮದ ಕೊರಗಪ್ಪ ಶೆಟ್ಟಿ ಮತ್ತು ರತ್ನಾವತಿ ಎಂಬವರ ಪ್ರಥಮ ಮಗ, ಮೊದಲನೇ ಮಗ. ನಾನು ಹೈಸ್ಕೂಲ್ ಓದಿದ್ದು ಶ್ರೀರಾಮಕೃಷ್ಣ ಪ್ರೌಢ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ಪ್ರೈಮರಿ ಮಾಡಿ ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಮುಗಿಸಿ, ತದನಂತರ ನಾನು ಗೌರ್ಮೆಂಟ್ ಕಾಲೇಜ್, ಇಂದಿನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ PUC ಮಾಡಿ, ತದನಂತರ ನಾನು ಡಿಪ್ಲೊಮವನ್ನು ಮಣಿಪಾಲದ TMA ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಮಾಡಿ 1992ರಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿ 1992ರಲ್ಲಿ ಜೂನಲ್ಲಿ ಮುಗಿಸಿ 92 ನವಂಬರ್ನಲ್ಲಿ ನಾನು ಪೈಲ್ಯಾಂಡ್ ಬಿಲ್ಡರ್ಸ್ನಲ್ಲಿ ಇಂಜಿನಿಯರ್ ಆಗಿ ವೃತ್ತಿಯನ್ನು ನಡೆಸಿದ್ದೇನೆ. ತದನಂತರ 2011ರವರೆಗೆ ನಾನು ಅಲ್ಲಿಯೇ ವೃತ್ತಿಯನ್ನು ಮುಂದುವರಿಸಿ, ನಾನು ಇದಕ್ಕಿಂತ ಮೊದಲು ನಾನು ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲನ್ನು ಮದಕದಲ್ಲಿ ಪ್ರಾರಂಭಿಸಿದ್ದೇನೆ.
ಈಗ ಕೃಷಿ ಜೊತೆಗೆ ನಿಮ್ಮ ಜಾಬ್, ಇದರ ಮಧ್ಯೆ ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಆಸಕ್ತಿ ಹುಟ್ಟಿದೆ ಹೇಗೆ? ಶಿಕ್ಷಣ ಕ್ಷೇತ್ರ ಅಂದರೆ ನಮಗೆ ನನ್ನ ತಮ್ಮ ಟ್ಯುಟೋರಿಯಲ್ ಕಾಲೇಜ್ ಮಾಡಿದ್ದ, ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅಂತ ಇದ್ದ ನನ್ನ ತಮ್ಮ. ಅವ ಟ್ಯುಟೋರಿಯಲ್ ಮಾಡಿದ. ಆ ಟ್ಯುಟೋರಿಯಲಲ್ಲಿ ನಾನು ಸಹ ಟೀಚಿಂಗ್ ಮಾಡ್ತಿದ್ದೆ. SLC ಮಕ್ಕಳಿಗೆ ಸೈನ್ಸ್ ಮತ್ತು ಮ್ಯಾಥ್ಸಲ್ಲಿ ನಾನು ಸಹ ಟೀಚ್ ಮಾಡ್ತಿದ್ದೆ. ಏನು ಟ್ಯುಟೋರಿಯಲ್ ಹೆಸರು? ಟ್ಯುಟೋರಿಯಲ್ ರತ್ನ ಟ್ಯುಟೋರಿಯಲ್ ಕಾಲೇಜ್, ಅಮ್ಮನ ಹೆಸರಲ್ಲಿ ರತ್ನ ಟ್ಯುಟೋರಿಯಲ್ ಕಾಲೇಜ್ ಮಾಡಿ ನಾವು ಇಬ್ಬರು ಅಲ್ಲಿದ್ದೆವು. ಅವ ಮಾಡಿದ್ದು ಮತ್ತು ನಾನು ಟೀಚಿಂಗ್ ಎಲ್ಲ ಮಾಡ್ತಿದ್ದೆ. ಮತ್ತು ನಂತರ ನನಗೆ 1992ರಲ್ಲಿ ನನಗೆ ಜಾಬ್ ಸಿಕ್ಕಿತ್ತು. ಆ ಜಾಬಿಗೆ ನಾನು ಜಾಬಿಗೆ ಸೇರಿದೆ. ನಂತರ ನಾವು ತಮ್ಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ರತ್ನ ಆಂಗ್ಲ ಮಾಧ್ಯಮ ಶಾಲೆ ಮಾಡಿದ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಮಾಡಿದ. ತದನಂತರ ನಮಗೆ ಇಲ್ಲಿ ಅದು ಸಹ ಯಾರೊಬ್ಬರು ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು, ಅದು ಬಿಟ್ಟು ಹೋದದ್ದನ್ನು ನನ್ನ ತಮ್ಮ ಮಾಡಿದ್ದು. ಅದೇ ರೀತಿ ಒಂದು 2-3-4 ವರ್ಷ ಆದಮೇಲೆ ಇಲ್ಲಿ ಸಹ ಒಂದು ಮದಕದಲ್ಲಿ ಸಹ ಅವನೇ ಮಾಡಿ ಬಿಟ್ಟು ಹೋದ ಸ್ಕೂಲನ್ನು ನಾನು ಮುಂದುವರಿಸಿದ್ದು. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇತ್ತು, ಅಂತ ಹೆಸರು ನನಗೆ ಗೊತ್ತಿಲ್ಲ, ಎಂಥದ್ದು ಹೆಸರು ಇತ್ತು. ಆ ಸ್ಕೂಲನ್ನು ಅವನೇ ದೇರ್ಲಾಟೆಯಲ್ಲಿ ಮಾಡಿದ್ದು. ತದನಂತರ ಇಲ್ಲಿ ಅವನೇ ಮಾಡಿದ್ದು, ಅದನ್ನು ನಾನು ಮುಂದುವರಿಸಿಕೊಂಡು ಹೋದ್ದು. ಈಗ ಅಲ್ಲಿ ಟೇಕ್ ಓವರ್ ಮಾಡಿದ್ದು ಅದೇ ಶಾಲೆ ಇಂಗ್ಲೀಷ್ ಮೀಡಿಯಂ, ಅದೇ ಟೇಕ್ ಓವರ್ ಮಾಡಿದ್ದು. ಅದನ್ನೇ ಆ ಶಾಲೆಯನ್ನೇ ನನ್ನ ತಮ್ಮ ಮುಂದುವರಿಸಿಕೊಂಡು ಹೋಗಿ ಮತ್ತೆ ಸ್ವಂತ ಜಾಗದಲ್ಲಿ ಅವರು ಕಟ್ಟಿದ್ದು. ಇಲ್ಲಿ ನಾವು ತಗೊಂಡೆ 2-3 ವರ್ಷದಿಂದ. ನಾನು ಈಚೆಯಿಂದ ಬೈಕಲ್ಲಿ, ಆವಾಗ ಬೈಕ್ ಇತ್ತು, ಬೈಕಲ್ಲಿ ನಾನು ಮಂಗಳೂರಿಗೆ ಜಾಬಿಗೆ ನಾವು ಹೋಗುವಾಗ ಇಲ್ಲಿ ಪರಿಸರದವರು ಹೇಳಿದರು, ನಿಮ್ಮಲ್ಲಿ ಹೇಗೂ ಅಲ್ಲಿ ದೇರ್ಲಗಟ್ಟೆಯಲ್ಲಿ ಒಂದು ಶಾಲೆ ಉಂಟು, ನೀವು ಇದನ್ನು ಸಹ ನೀವು ತೆಕ್ಕೊಳ್ಳಿ ಅಂತ ಹೇಳಿದರು. ಅದಕ್ಕೆ ನಾನು ತಮ್ಮನ ಹತ್ರ ಹೇಳಿದೆ. ತಮ್ಮ ಹೇಳಿದ ನೀವು ಮುಂದುವರಿಸು ಅಂತ. ಅದಕ್ಕೆ ನಾನು ವಿದ್ಯಾರತ್ನ ನಾನೇ ಮುಂದುವರಿಸಿದೆ. ಅದೇ ರತ್ನ ವಿದ್ಯಾಸಂಸ್ಥೆಯ ಹೆಸರಲ್ಲಿ ಇದು ಸಹ ಇತ್ತು. ತದನಂತರ ನಮಗೆ ಬ್ಯಾಂಕಿನ ವ್ಯವಹಾರಕ್ಕಾಗಿ ಬೇಕಾಗಿ ಮತ್ತು ನಮ್ಮ ವೈಯಕ್ತಿಕ ಇದಕ್ಕೆ ಬೇಕಾಗಿ ನಾವು ಟ್ರಸ್ಟನ್ನು ಚೇಂಜ್ ಮಾಡಿದೆ. ನಮ್ಮ ಫ್ಯಾಮಿಲಿ ಟ್ರಸ್ಟ್, ಅಲ್ಲಿ ಸಹ ಫ್ಯಾಮಿಲಿ ಟ್ರಸ್ಟ್, ಇಲ್ಲಿ ಸಹ ಫ್ಯಾಮಿಲಿ ಟ್ರಸ್ಟ್ ಎಲ್ಲ. ಇಲ್ಲಿ ಮಾತ್ರ ಹೆಸರು ಮಾತೃಶ್ರೀ ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡಿದ್ದೇವೆ. ಅಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯೇ ಇದೆ, ಅದರ ಅಂಡರ್ನಲ್ಲಿ ಉಂಟು. ಇದು ಮಾತ್ರ ಮಾತೃಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಅಂಡರಲ್ಲಿ ಮುಂದುವರಿಸ್ಕೊಂಡು ಹೋದ್ ನಾನು. ಶಾಲೆ ಹೆಸರು ವಿದ್ಯಾರತ್ನ ಇದೆ. ಅಲ್ಲಿಯೂ ವಿದ್ಯಾರತ್ನ. ನಾವು 2005ನೇ ಇಸವಿಯಲ್ಲಿ ನಾವು ಸ್ಥಾಪನೆ ಮಾಡಿದ್ದು. ನಾವು 2005ನೇ ಇಸವಿಯಲ್ಲಿ ಅದು ಸಹ ಮದಕದಲ್ಲಿ ಒಂದು ಶಾಪ್ನಲ್ಲಿ ನಾವು ಓಪನ್ ಮಾಡಿದ್ದು, ಒಂದು ಬಿಲ್ಡಿಂಗಲ್ಲಿ. ಅದು ತದನಂತರ LKG UKG ಮಾಡಿ ನಂತರ ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ನಾವು ಸ್ವಂತ ಜಾಗವನ್ನು ತಗೊಂಡು ನಾವು ಇಲ್ಲಿ ಸ್ವಂತ ಬಿಲ್ಡಿಂಗ್ ಮಾಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿವರೆಗೆ 18 ವರ್ಷ ಆಯಿತು. ಇಲ್ಲಿವರೆಗೆ ನಾವು LKGಯಿಂದ SLCವರೆಗೆ ನಾವು ಈಗ ವ್ಯಾಸಂಗ ನಾವು ಇಲ್ಲಿ ಕೊಡ್ತಾ ಇದ್ದೇವೆ. ಇಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ನಮಗೆ ಸಹ ಅಂದಾಜಾಯಿತು. ಮತ್ತು ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಗ್ಲೀಷ್ ಮೀಡಿಯಂ ಒಂದು ಸ್ಕೂಲ್ ಬೇಕಂತ ನನಗೂ ಸಹ ಅನಿಸಿತ್ತು. ಅದಕ್ಕೆ ನಾವು ಅದನ್ನು ಮುಂದುವರಿಸ್ಕೊಂಡು ಹೋದೆವು. ಈಗ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಬರ್ತಿದೆ. ನಮಗೆ ಆಸುಪಾಸಿನ ಗ್ರಾಮದವರು ಸಹ ಒಳ್ಳೆ ನಮಗೆ ಸಹಾಯವನ್ನು ಸಹ ಕೊಡ್ತಾರೆ. ನಮಗೆ ಪಂಚಾಯತ್, ಅದು ಸಹ ನಮ್ಮ ಅಮ್ಮಳಮಗೂರು ಪಂಚಾಯತ್ ಸಹ ನಮಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ತದೆ. ಏನು ಹೇಳಿದರೂ ನಮಗೆ ಇಲ್ಲ ಅಂತ ಹೇಳೋದಿಲ್ಲ, ಕೊಡ್ತಾರೆ. ಅದೇ ರೀತಿ ಆ ರೀತಿಯಿಂದ ನಾವು ನಮ್ಮ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ 489 ಮಕ್ಕಳು ನಾವು ಇಲ್ಲಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಾವು SLCಯನ್ನು ಸ್ಟಾರ್ಟ್ ಮಾಡಿದ ಮಾತ್ರ ಒಂದು 3 ವರ್ಷ ಆಯಿತು. ಅದಕ್ಕಿಂತ ಮೊದಲು ಪ್ರೈಮರಿ ಮತ್ತು ಹೈ ಪ್ರೈಮರಿ ಇದ್ದದ್ದು. SLCಯನ್ನು ನಾವು ನಮ್ಮ ವಿದ್ಯಾರತ್ನ ದೇರ್ಲಕಟ್ಟೆಯಲ್ಲಿ ಎಕ್ಸಾಮ್ ಕೂತ್ವರ್ಷ ಅಲ್ಲಿ ಮಾಡ್ತಾಯಿದ್ರು. ನಂತರ ನಾವು 3 ವರ್ಷ ನಂತರ, ಈಗ 3 ವರ್ಷ ಹಿಂದೆ ನಾವು SLCಯನ್ನು ನಾವು ಇಲ್ಲಿ ಈ ನಮ್ಮ ಪೇರೆಂಟ್ಸ್ನ ಒತ್ತಾಯ ಮೇರೆಗೆ ನಾವು ಹೈಸ್ಕೂಲ್ ಮಾಡಿದ್ದೇವೆ. ಈಗ ಒಂದು 3 ವರ್ಷ ಆಯಿತು. ಮೊದಲನೇ ವರ್ಷ ಸಹ ಒಂದು 96% ಆಯಿತು. ಮತ್ತು 2ನೇ ವರ್ಷ ನಮಗೆ ಸ್ವಲ್ಪ ರಿಸಲ್ಟ್ ಸ್ವಲ್ಪ ಹಿನ್ನಡೆ ಆಯಿತು. ಆದರೆ ಈ ಸಲ ಮಾತ್ರ 96%ಅಲ್ಲಿ ಎಲ್ಲ ವಿದ್ಯಾರ್ಥಿ, 1-2 ಜನ ಬಿಟ್ಟು ಎಲ್ಲ 41ರಲ್ಲಿ 2 ಜನ ಬಿಟ್ಟು ಬಾಕಿ ಎಲ್ಲರೂ ಡಿಸ್ಟಿಂಕ್ಷನ್ ಮತ್ತು ಫಸ್ಟ್ ಕ್ಲಾಸ್ ಮತ್ತು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಜಸ್ಟ್ ಪಾಸ್ ಅದು 1-2-3 ಜನ ಮಾತ್ರ, ಎಲ್ಲ ಪಾಸ್ ಆಗಿದ್ದಾರೆ. ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ, 96%. ಶಿಕ್ಷಕರು ನಮಗೆ ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನ ಸೇರಿ 14 ಟೀಚರ್ ಇದ್ದಾರೆ, ಅಧ್ಯಾಪಕರು ಇದ್ದಾರೆ. ಮದಕದ ವಿದ್ಯಾರತ್ನ ವಿದ್ಯಾಸಂಸ್ಥೆಯ ಮಕ್ಕಳು ಪಠ್ಯದ ಜೊತೆಗೆ ಪಾಠೇತರ ಚಟುವಟಿಕೆಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಾರೆ.
ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳಲ್ಲಿ ಜಿಲ್ಲಾ ಮಟ್ಟದಲ್ಲೂ ಪ್ರತಿನಿಧಿಸುತ್ತಾರೆ. ಶಾಲಾ ವಾರ್ಷಿಕೋತ್ಸವ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತದೆ. ಈ ನಾಡಿನ ಹಲವು ಗಣ್ಯರು ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ಕಿವಿ ಮಾತುಗಳನ್ನು ಹೇಳುತ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆಯುತ್ತದೆ. Respecting the regulations which govern it, we will participate in it with sport, person spirit. Run! Good! ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯು ನೀಡುತ್ತಿರುವ ಮೌಲ್ಯಯುತ ಶಿಕ್ಷಣದ ಬಗ್ಗೆ ಮುಖ್ಯ ಶಿಕ್ಷಕರು ಹೇಳಿದ್ದು ಹೀಗೆ. ನನ್ನ ಹೆಸರು ಐಶ್ವರ್ಯಲಕ್ಷ್ಮಿ ಅಂತೇಳಿ. ನಾನು ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ 11 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಿದ್ದೇನೆ. ಈ ಶಾಲೆಯಲ್ಲಿ ನಾವೆಂದರೆ ಮಕ್ಕಳ ಒಂದು ಕಲಿಕೆಗೆ ಸಾಕಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ 11 ವರ್ಷದಲ್ಲಿ ನಮ್ಮ ಶಾಲೆ ಅಂದರೆ ಪ್ರತಿ ವರ್ಷದಲ್ಲಿ ಸಹ ವರ್ಷದಿಂದ ವರ್ಷಕ್ಕೆ ನಮ್ಮ ಶಾಲೆ ಉನ್ನತ ಹಂತಕ್ಕೆ ಏರ್ತಾ ಉಂಟು. ಅದೇ ಥರ ಮಕ್ಕಳ ಸ್ಟ್ರೆಂತು ಕೂಡ ಸೊ ಆರಂಭದಲ್ಲಿ ಇದ್ದ ಹಾಗೆ ಇಲ್ಲ. ಆರಂಭದಲ್ಲಿ ಕಡಿಮೆ ಇತ್ತು. ನಂತರ ವರ್ಷದಿಂದ ವರ್ಷಕ್ಕೆ ಅದು ಅದಕ್ಕೆ ಹೆಚ್ಚಾಗ್ತಾ ಬಂದಿದೆ. ಅದಕ್ಕೆ ಕಾರಣ ಏನಂದರೆ ನಮ್ಮ ಶಾಲೆಯಲ್ಲಿ ನಾವು ಕೊಡುವಂಥ ಶಿಕ್ಷಣಕ್ಕೆ ಕೊಡುವಂಥ ಪ್ರಾಮುಖ್ಯತೆ ಮತ್ತು ನಾವು ಮಕ್ಕಳಿಗೆ ಶಿಕ್ಷಣ ಬಿಟ್ಟು ಶಿಕ್ಷಣೇತರ ಚಟುವಟಿಕೆಗಳು ಕೂಡ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಸೊ ಅದರಿಂದ ಆಕರ್ಷಿತರಾಗಿ ಹೆತ್ತವರು ಎಂತ ಮಾಡ್ತಿದ್ದಾರೆ ಅಂದರೆ ನಮ್ಮ ಸ್ಕೂಲಿಗೆ ಹೆಚ್ಚಿನ ಮಕ್ಕಳನ್ನು ದಾಖಲು ಮಾಡ್ತಿದ್ದಾರೆ. ಸೊ ಅದನ್ನು ನನಗೆ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಉಂಟು. ಅದೇ ಥರ ನಮ್ಮ ಸಹ ಶಿಕ್ಷಕರು ಕೂಡ ಮಕ್ಕಳ ಒಂದು ಕಲಿಕೆಗೆ ಹೆಚ್ಚಿನವನ್ನು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಯಾವ ಭೇದ ಭಾವ ಏನಿಲ್ಲ. ಕಲಿಕೆಯಲ್ಲಿ ಹಿಂದುಳಿದವರು, ಕಲಿಕೆಯಲ್ಲಿ ಮುಂದುಳಿದವರು ಎಲ್ಲರನ್ನು ಸಹ ಒಂದೇ ರೀತಿಯಲ್ಲಿ ಸಮಾನ ಭಾವದಿಂದ ನೋಡ್ತಾ ಇದ್ದಾರೆ. ಸೊ ಅದೇ ರೀತಿ ನಮ್ಮ 10ನೇ ತರಗತಿಯಲ್ಲೂ ಕೂಡ ವರ್ಷದಿಂದ ವರ್ಷಕ್ಕೆ ಇದು ಫಲಿತಾಂಶ ಕೂಡ ಉನ್ನತ ಹಂತಕ್ಕೆ ಏರ್ತಾ ಉಂಟು. ಸೊ ಲಾಸ್ಟ್ ಇಯರ್ ಕೂಡ ನಮ್ಮ ಸ್ಕೂಲ್ನಲ್ಲಿ ಕೂಡ ಹೆಚ್ಚಿನ ಅಂದರೆ 96% ಫಲಿತಾಂಶ ತಗೊಂಡು ನಮ್ಮ ಶಾಲೆಗೆ ಮಕ್ಕಳು ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಸೊ ಅದೇ ಥರ ನಮ್ಮ ಶಿಕ್ಷಕರು ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಸೊ ಈ ನಮ್ಮ ಶಾಲೆಯಲ್ಲಿ ಅಂತ ಹೇಳಿದ್ರೆ ಇದು ಮಕ್ಕಳಿಗೆ ಎಲ್ಲ ರೀತಿಯ ಚಟುವಟಿಕೆಗಳು ಶೈಕ್ಷಣಿಕ ಅವರಿಗೆ ಸಾಂಸ್ಕೃತಿಕ ಚಟುವಟಿಕೆ ಆಗಲಿ, ಕ್ರೀಡಾ ಚಟುವಟಿಕೆ ಆಗಲಿ ಎಲ್ಲದರಲ್ಲೂ ಕೂಡ ಮಕ್ಕಳಿಗೆ ನಾವು ಎಂತ ಮಾಡ್ತಿದ್ದಾರೆ ಅಂದರೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇವೆ. ಸೊ ಆದ ಕಾರಣ ನನಗೆ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಇಷ್ಟು ವರ್ಷ ಕರ್ತವ್ಯ ತುಂಬ ಸಂತೋಷ. ಇನ್ನೂ ಕೂಡ ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕ ಕರ್ತವ್ಯ ನಿರ್ವಹಿಸಬೇಕೆಂಬುದು ನನ್ನ ಆಸೆ. ಇನ್ನಷ್ಟು ನಾವು ಮಕ್ಕಳನ್ನು ಮುಂದೆ ತಂದು ನಮ್ಮ ಸಮಾಜಕ್ಕೆ, ನಮ್ಮ ಶಾಲೆಗೆ ಕೀರ್ತಿಯನ್ನು ತರಬೇಕೆಂಬುದೇ ನನ್ನ ಉದ್ದೇಶ ಆಗಿದೆ. ಹಾಗೂ ನಮ್ಮ ಸಂಸ್ಥೆಯ ಕೂಡ ಉದ್ದೇಶ ಆಗಿದೆ. ಸೊ ನಮ್ಮ ಆಡಳಿತ ಮಂಡಳಿ ಬಗ್ಗೆ ಹೇಳುವುದಾದರೆ ಅವರು ತುಂಬ ನಮಗೆ ಬೆಂಬಲಿತರಾಗಿದ್ದಾರೆ. ನಮ್ಮ ಶಿಕ್ಷಕರಿಗಾಗಲಿ ನಮಗೆ ಆಗಲಿ ಎಲ್ಲ ಚಟುವಟಿಕೆಗಳಿಗೂ ಅವರೆಂತ ಮತ್ತು ತುಂಬ ಹೃದಯದಿಂದ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡಿದ್ದಾರೆ. ಸೊ ಅವರಿಗೆ ತುಂಬ ರೀತಿ ನಾವು ಕೃತಜ್ಞತೆ ಹೇಳಬೇಕು ಈ ಸಂದರ್ಭದಲ್ಲಿ. ಸ್ಪೋರ್ಟ್ಸ್ ಕಲ್ಚರಲ್ಲೆಲ್ಲ ಅಂದರೆ ಅದು ಸಾಂಸ್ಕೃತಿಕ ಅಂದರೆ ಮಕ್ಕಳಿಗೆ ಎಲ್ಲ ರೀತಿಯಲ್ಲಿ ಅಂದರೆ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ಮಕ್ಕಳಿಗೆ ಹಲವಾರು ಸ್ಪರ್ಧೆಗಳು ನಾವು ಬೇರೆ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೇವೆ. ಇದಕ್ಕೆ ರಾಷ್ಟ್ರ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟದಲ್ಲೆಲ್ಲ ಮಕ್ಕಳು ಭಾಗವಹಿಸಿ ಕೀರ್ತಿಯನ್ನು ತಂದು ಕೊಟ್ಟಿದ್ದಾರೆ. ಅದೇ ಥರ ಕ್ರೀಡಾ ಚಟುವಟಿಕೆಗಳು ಕೂಡ ಹಾಗೆ ಮಕ್ಕಳಿಗೆಲ್ಲ ವಾಲಿಬಾಲ್ ಆಗಲಿ, ಕ್ರಿಕೆಟ್, ಖೋಖೋ ಆಗಲಿ, ಹಾಗೂ ಹುಡುಗಿಯರಾಗಲಿ ಹುಡುಗರಿಗಾಗಲಿ ನಾವು ಉನ್ನತ ತರಬೇತಿಯನ್ನು ಕೊಟ್ಟು ಅವರನ್ನು ಬೇರೆ ಇದಕ್ಕೆ ರಾಜ್ಯ ಮಟ್ಟದ ಇದಕ್ಕೆ ತಾಲೂಕು ಮಟ್ಟದಲ್ಲೆಲ್ಲ ಸ್ಪರ್ಧೆಗಳಿಗೆ ಅವರನ್ನು ಭಾಗವಹಿಸುವಾಗಿ ಮಾಡಿದ್ದೇವೆ. ಫಲಿತಾಂಶದ ಬಗ್ಗೆ ಹೇಳುವುದಾದರೆ ನಾವು ಆಗಲೇ ನಿಮಗೆ ಹೇಳಿದ್ದೇವೆ ನಾವು 10th, ಯಾಕೆ ನಮ್ಮ 10th ಇಲ್ಲಿ ಆರಂಭವಾಗಿದ್ದು 3 ವರ್ಷ ಕಳೆಯಿತು. ಬಟ್ 3 ವರ್ಷದಲ್ಲಿ ಕೂಡ ನಮಗೆ ನಾವು ಅಂದರೆ ಎನಿಸಿದಾಗೆ ಒಂದು ಮಕ್ಕಳು ರಿಸಲ್ಟನ್ನು ತಂದು ಕೊಟ್ಟಿದ್ದಾರೆ. ಸೊ ಅದರಿಂದ ಶಿಕ್ಷಕರು ಕೂಡ ಅಷ್ಟೇ ಪರಿಶ್ರಮ ಪಟ್ಟಿದ್ದಾರೆ. ಹಾಗೂ ಉಳಿದ ತರಗತಿಯಲ್ಲಿ ಕೂಡ ಮಕ್ಕಳ ಫಲಿತಾಂಶ ಕೂಡ ಉನ್ನತ ರೀತಿಯಲ್ಲಿದೆ. ವಿದ್ಯಾರತ್ನ ಶಿಕ್ಷಣ ಸಂಸ್ಥೆಯಲ್ಲಿ ನುರಿತ ಶಿಕ್ಷಕರು ಪಾಠ ಪ್ರವಚನ ಬೋಧಿಸುತ್ತಿದ್ದು ಅನುಭವಿ ಶಿಕ್ಷಕರೊಬ್ಬರು ತರಬೇತಿ ನೀಡುತ್ತಿದ್ದಾರೆ ಎಂದು ಅಧ್ಯಕ್ಷರಾದ ಮೋಹನ್ ದಾಸ್ ಶೆಟ್ಟಿ ತಿಳಿಸುತ್ತಾರೆ. ಅದು ನನಗೆ ಒಂದು ವಿಶೇಷ ಅಂದರೆ ನಮಗೆ ಒಂದು ಲೆಕ್ಚರ್ ಸಿಕ್ಕಿದ್ದಾರೆ. ನಮಗೆ ಉಜಿರೆಯಲ್ಲಿ ಅವರು ಲೆಕ್ಚರ್, ಅವರು ಉಜಿರೆ HDM ಕಾಲೇಜಲ್ಲಿ
ಅವರು ನಮಗೆ ವಾರಕ್ಕೆ ಒಂದು 3 ದಿವಸ ಇಲ್ಲಿ ಬಂದು ನಮಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ, ಮತ್ತು ಒಳ್ಳೆ ಟೀಚಿಂಗ್ ಸಹ ಇಲ್ಲಿ ಮಾಡ್ತಾ ಇದ್ದಾರೆ. ವಾರಕ್ಕೆ 3 ಸಲ ಬಂದು ಫುಲ್ ಡೇ ಅಲ್ಲಿ ಇರ್ತಾರೆ. ನಾನು ಅವರಿಗೆ ಈಗ ಒಂದು ಹೇಳಿದೆ, ಒಂದು ಪ್ರಪೋಸಲ್ ಹಾಕಿದ್ದೇನೆ ಅವರಿಗೆ, ಫುಲ್ ಟೈಮಲ್ಲಿ ನಮ್ಮಲ್ಲಿ ಇರಬೇಕು, ನಮ್ಮ ಶಾಲೆಯನ್ನು ಒಂದು ಉತ್ತಮ ದರ್ಜೆಗೆ ಏರಿಸಬೇಕಂತ ನಾನು ಅವರಿಗೆ ಒಂದು ಮನವರಿಕೆ ಮಾಡಿದ್ದೇನೆ. ಅವರು ಒಂದು ತಿಂಗಳಲ್ಲಿ ನಾನು ಹೇಳ್ತೇನೆ ಅಂತ ಹೇಳಿದ್ದಾರೆ. ಅವರು ಬಂದರೆ ನಮ್ಮ ಶಾಲೆ ಉತ್ತಮವಾಗಿ ಉತ್ತಮ ವ್ಯಾಸಂಗ ಪಟ್ಟು ನಮ್ಮ ಮಕ್ಕಳು ಉತ್ತೀರ್ಣರಾಗ್ತಾರೆ. SLCಗೆ ಅವರು ನಮಗೆ ಅವರಿಗೆ ಹೇಳಬೇಕಂತಿಲ್ಲ, ನಾನು ಅವರೇ ಅವರ ಮಕ್ಕಳನ್ನು ಬೆಳಿಗ್ಗೆ 7 ಗಂಟೆಗೆ ಬಂದು, ಬೆಳಿಗ್ಗೆ ಬೇಗ 8 ಗಂಟೆಗೆ ಬಂದು 10 ಗಂಟೆವರೆಗೆ ಅವರ ಕ್ಲಾಸ್ ಮಾಡಿ ಅವರ ನಂತರ ಉಜ್ಜಿರಿಗೆ ಹೋಗ್ತಾಯಿದ್ರು ಲೆಕ್ಚರಿಗೆ. ಆ ಎಲ್ಲ ಪ್ರಯತ್ನದಿಂದ ನಮಗೆ ಈ ಸಲ SLC ನಮಗೆ 96% ಬಂದಿದೆ. ಅದು ಅವರು ತಗೊಳ್ಳೋದು ಸೈನ್ಸ್ ಮತ್ತು ಮ್ಯಾಥ್ಸ್. ಸೈನ್ಸ್ ಮ್ಯಾಥ್ಸಲ್ಲಿ ಎಲ್ಲ ಎಷ್ಟು ಮಾರ್ಕ್ ಸ್ಕೋರ್ ಮಾಡಿದ್ದಾರೆ. ಅದರಿಂದ ಈ ಸಲ ನಾನು ಕೆಲವರು ಮಕ್ಕಳು ನಮ್ಮ PCMಗೆ ಸೇರಿದ್ದಾರೆ, ಎಲ್ಲ ಮಕ್ಕಳು. ನಮ್ಮದು ಸ್ಟೇಟ್ ಸಿಲೆಬಸ್ಸೇ. ಈಗ ಈ ಶಿಕ್ಷಣ ಕ್ಷೇತ್ರಕ್ಕೆ ನೀವು ಯಾವ ರೀತಿ ಟೈಮ್ ಕೊಡ್ತೀರಿ? ಯಾರೆಲ್ಲ ಜವಾಬ್ದಾರಿ ತಗೊಳ್ತೀರಿ? ಅಥವಾ ಮೇಡಮ್ ಏನಾದ್ರು ಬರ್ತಾರೆ? ನಾನು ಶಿಕ್ಷಣ ನಾವು LKG UKG ಮಾಡಿದ್ದು. ನಂತರ ನಾನು ಬೇಡ ಅಂತ ತಟಸ್ಥ ಆಗಿದ್ದೆ, LKG UKG ಸಾಕಂತ, ನಮಗೆ ಜಾಬಲ್ಲಿದ್ದೇನೆ. ಮತ್ತು ನಂತರ ಇಲ್ಲಿ ಇವರು ಗ್ರಾಮದವರು ಹೇಳಿದ ಪರಿಸರದವರು ನೀವು ಪ್ರೈಮರಿನ ಮಾಡಲೇಬೇಕಂತ, ಅದಕ್ಕೆ ನಾನು ಪ್ರೈಮರಿ ಸಹ ಮುಂದುವರಿಸಿದ ನಂತರ ನಮಗೆ ಜಾಬಿಗೆ ಹೋಗಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯಿತು. ಅಲ್ಲಿ ಸಹ ಮೇಂಟೈನ್ ಮಾಡಬೇಕು, ಇಲ್ಲಿ ಸಹ ಮೇಂಟೈನ್ ಮಾಡಿ, ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಅದು. ಅದಕ್ಕೆ ನಾನು ನನ್ನ ವೃತ್ತಿಯನ್ನು ಬಿಟ್ಟು ಇದರಲ್ಲಿ ನಮ್ಮ ಶಿಕ್ಷಣದಲ್ಲಿ ನಾನು ಪ್ರೈಮರಿ ಮಾಡಿ ಫುಲ್ ಟರ್ಮ್ ಇದ್ದೆ. ತದನಂತರ ನಾನು ಎಲ್ಲ ಫುಲ್ ಟರ್ಮಲ್ಲಿ ನಮಗೆ ಏನು ಕೆಲಸ ಇರೋದಿಲ್ಲ. ನಾನು ಅದಕ್ಕೆ ನನ್ನ ಸ್ವಂತ ವೃತ್ತಿ ಕಾಂಟ್ರಾಕ್ಟನ್ನು ಮಾಡ್ತಾ ಇದ್ದೇನೆ. ನಾನು ಜಾಸ್ತಿ ಹೊತ್ತು ನನ್ನ ವೃತ್ತಿಯಲ್ಲಿ ಮುಂದುವರಿಸ್ಕೊಂಡಿರ್ತೇನೆ. ಮತ್ತು ಶಿಕ್ಷಣವನ್ನು ಒಳ್ಳೆಯ ರೀತಿಯಲ್ಲಿ ನಾನು ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಬೆಳಿಗ್ಗೆ ಒಂದು 2 ಗಂಟೆ ಇದ್ದು, ಮತ್ತು ಮಧ್ಯಾಹ್ನ ಸಹ ಇಲ್ಲಿ ಬಂದು, ಮತ್ತು ಸಾಯಂಕಾಲ ನಾನು ಸ್ಕೂಲ್ ಬಿಡುವಾಗ ಸಹ ನಾನು ಇಲ್ಲಿ ಇರ್ತೇನೆ. ನಾನೇ ಮ್ಯಾನೇಜ್ ಮಾಡ್ತೇನೆ. ನಿಮ್ಮ ರಾಜಕೀಯ, ನಿಮ್ಮ ಬಾಕಿ ಚಟುವಟಿಕೆಗಿಂತ ನಿಮ್ಮ ಶೈಕ್ಷಣಿಕ ಕ್ಷೇತ್ರ ಸಮಾಧಾನ ಕೊಡ್ತಾ ಇದೆಯಾ? ನಮಗೆ ಒಳ್ಳೆ ಸಮಾಧಾನ ಕೊಡ್ತದೆ. ಮಕ್ಕಳೊಟ್ಟಿಗೆ ಬೆರೆಯುವುದು ಅಂದರೆ ನನಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ನಮಗೆ ಇಂಗ್ಲೀಷ್ ಮಾಧ್ಯಮ ಒಂದು ಸ್ಥಾಪಿಸಿದ್ದೇ ಒಂದು ವಿಶೇಷ. ಇಲ್ಲಿ ಯಾರು ಅಷ್ಟು ಇಂಗ್ಲೀಷಿಗೆ ಪ್ರಾತಿನಿಧ್ಯ ಕೊಡದಿದ್ದರು, ಈಗ ಮಕ್ಕಳು ನಮ್ಮ ಶಾಲೆಗೆ ಬಂದು ಮಕ್ಕಳ ಇದರಿಂದ ಎಲ್ಲ ಗ್ರಾಮದವರೆಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ನಮಗೆ ಬೇಕೆಂತ ಇದು ಮಾಡ್ತಾರೆ. ಆ ಕಾರಣಕ್ಕೆ ನಾವು 10ನೇ ಕ್ಲಾಸ್ನವರೆಗೆ ನಾವು ಕೊಂಡೋಗಿದ್ದೀವಿ. ಶೈಕ್ಷಣಿಕ ಚಟುವಟಿಕೆಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಕೂಲ್ ಡೇ ನಾವು ಮಾಡ್ತಾಯಿದ್ವಿ. ಸ್ಕೂಲ್ ಡೇ ಮಾಡ್ತಿದ್ವಿ, ವರ್ಷಕ್ಕೊಮ್ಮೆ ಸ್ಕೂಲ್ ಡೇ, ಮತ್ತು ಮಕ್ಕಳ ಕ್ರೀಡೋತ್ಸವ, ಮತ್ತು ಮಕ್ಕಳಿಗೆ ನಾವು ಸರ್ಕಾರ ಮಟ್ಟದಲ್ಲಿ ಪ್ರತಿಭೋತ್ಸವ ಬರ್ತದೆ, ಅದಕ್ಕೆ ಸಹ ನಮ್ಮ ಶಾಲೆ ಮಕ್ಕಳು ಭಾಗವಹಿಸ್ತಾರೆ. ಮತ್ತು ಎಲ್ಲ ಕಳೆದ ವರ್ಷ ಮಾತ್ರ ನಾವು ಪ್ರವಾಸ ಮಾಡಿದ್ದೇವೆ. ಮಕ್ಕಳಿಗೆ ಕೆಲವು ವರ್ಷ ಆಯಿತು ಪ್ರವಾಸ ಮಾಡದೆ, ಅದಕ್ಕೆ ಮಕ್ಕಳ ಒಂದು ಒತ್ತಾಸೆಯ ಮೇರೆಗೆ ನಾವು ಕಳೆದ ವರ್ಷ ಪ್ರವಾಸ ಮಾಡಿದ್ದೀವಿ. ಸ್ಕೂಲ್ ಡೇ ಮಾಡಲಿಲ್ಲ. ಕೋವಿಡ್ ಟೈಮಲ್ಲಿ ಶಾಲೆಯನ್ನು ಬದುಕಿಸಲಿಕ್ಕೆ ಯಾವ ರೀತಿ ಕೆಲಸ ಮಾಡಿದೆ? ಕೋವಿಡ್ ಟೈಮಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಇದು ಮಾಡಿದೆ. ನಮ್ಮ ಸ್ಟಾಫಿಗೆ ಸಹ ನಾವು ಏನು ಇದಿಲ್ಲ ಅಂತ ನಾವು ಸ್ಟಾಫಿಗೆ ಸಹ ನಾವು ಸಂಬಳ ಕೊಡ್ತಾ ಇದ್ದೇವೆ. ನಾವು ಸ್ಟಾಫಿಗೆ ಸಹ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದರು. ಮತ್ತು ಒಳ್ಳೆ ರೀತಿಯಲ್ಲಿ ಆವಾಗ ಸಹ ನಮ್ಮದು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಒಳ್ಳೆ ರೀತಿಯಲ್ಲಿತ್ತು. ಶಾಲೆಗೆ ಮಕ್ಕಳು ಬರದಿದ್ದರು, ಆನ್ಲೈನಲ್ಲಿ ಒಳ್ಳೆ ರೀತಿಯಲ್ಲಿ ಅಧ್ಯಾಪಕರು ಮತ್ತು ಮಕ್ಕಳು ಒಳ್ಳೆ ಇದರಲ್ಲಿದ್ದರು. ಈಗ ನಿಮ್ಮ ತಂದೆ ತಾಯಿ ಶಿಕ್ಷಣ ಕ್ಷೇತ್ರದ ಮೇಲೆ ಏನಾದರೂ ಆಸಕ್ತಿ ಇತ್ತಾ? ನಮ್ಮ ತಂದೆ ತಾಯಿಗೆ ಆಸಕ್ತಿ ಇರಲಿಲ್ಲ, ಕೃಷಿ. ನಮ್ಮ ತಂದೆ ತಾಯಿಗೆ ನಾವು ಶಾಲೆ ಮಾಡುವಂತ ಬೇಡ ಅಂತ ಹೇಳಲಿಲ್ಲ, ಮಾಡಿ ಅಂತ ಹೇಳಿದವರು. ಶಿಕ್ಷಣ ಕ್ಷೇತ್ರದಲ್ಲಿ ಲಾಸ್ ದೇವರು ಮಾಡಲಿಲ್ಲ? ಇಲ್ಲ, ಏನು ಮಾಡಲಿಲ್ಲ, ಸಕ್ಸಸ್ ಆಗಿದೆ.
ಏನು ಸರ್ ಮುಂದಿನ ಕನಸುಗಳೇನಿದೆ ಈ ಕ್ಷೇತ್ರದಲ್ಲಿ? ಈ ಕ್ಷೇತ್ರದಲ್ಲಿ ಅಂತ ನಮಗೆ ಈ ಶಾಲೆಯನ್ನೇ ಒಂದು ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕಂತ ಒಂದು ಕನಸಿದೆ. ಏನೇ ಆಗಲಿ, ಗ್ರಾಮೀಣ ಪ್ರದೇಶದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳು ಆಡಳಿತ ವರ್ಗ, ಶಿಕ್ಷಕರ ಅಹರ್ನಿಶಿ ಪ್ರಯತ್ನ, ಹೆತ್ತವರ ಪೋಷಕರ ಸಹಕಾರ ಇದ್ದರೆ ಯಶಸ್ಸಿನ ಪಥದತ್ತ ಚಲಿಸುತ್ತದೆ ಎಂಬುದಕ್ಕೆ ವಿದ್ಯಾರತ್ನ ಶಿಕ್ಷಣ ಸಂಸ್ಥೆ ಮಾದರಿಯಾಗಿ ನಿಲ್ಲುತ್ತದೆ ಎಂಬುದು ಸ್ಪಷ್ಟ. Next, let us learn about transportation. Name any five vehicles. You tell me vehicles name. Just now you told now. One by one. One by one. The vehicle which goes in sky. What is the name? Jeep. ಇದು ಇಂದಿನ ಸ್ಕೂಲ್ ಟ್ರಿಪ್ಪಿನ ಮುಂದಿನ ಶಿಕ್ಷಣ ಸಂಸ್ಥೆ ಯಾವುದು? ಕಾತರದಿಂದಿರಿ. ನಮಸ್ಕಾರ.